ಸ್ನೇಹಿತರೆ ನಮಸ್ಕಾರ. ಹಿರಿಯ ನಾಗರಿಕರು 15,000 ಹೂಡಿಕೆ ಮಾಡಿ ಪ್ರತಿ ತಿಂಗಳು 50,000 ರೂಪಾಯಿ ಪಿಂಚಣಿಯನ್ನು ಪಡಿಬೋದಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಉದ್ಯೋಗ ಮಾಡಿ ಆದಾಯವನ್ನು ಗಳಿಸುವುದು ಒಂದು ಕಡೆಯಾದರೆ, ನಿಮ್ಮ ಒಂದು ನಿವೃತ್ತಿ ನಂತರ ಆದಾಯವನ್ನು ಹೇಗೆ ಗಳಿಸುವುದು ಎನ್ನುವುದು ದೊಡ್ಡ ಪ್ರಶ್ನೆ ಕಾಡುವಂಥ ಒಂದು ಸಹಜ ಸ್ನೇಹಿತರೆ. ಅಲ್ಲದೆ ನಿವೃತ್ತಿಯ ನಂತರ ಬರುವ ಒಂದು ಪಿಂಚಣಿ ನಮ್ಮ ಅಗತ್ಯಗಳಿಗೆ ಸಾಕಾಗಬಹುದು ಎನ್ನುವ ಪ್ರಶ್ನೆ ಕೂಡ ಎಲ್ಲರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ. ನೀವು ನಿಮ್ಮ ನಿವೃತ್ತಿಯ ನಂತರ ದೊಡ್ಡ ಮೊತ್ತದಲ್ಲಿ ಪಿಂಚಣಿ ಪಡೆಯಲು ಬಯಸಿದರೆ ನಿಮಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ NPS ಒಂದು ಉತ್ತಮ ಆಯ್ಕೆಯಾಗಿದೆ ಸ್ನೇಹಿತರೆ. ಅದರಲ್ಲೂ ಹಿರಿಯ ನಾಗರಿಕರು ಅವರ 40ನೇ ವಯಸ್ಸಿನಲ್ಲಿ ಹೂಡಿಕೆ ಆರಂಭಿಸುವುದರಿಂದ ನಿವೃತ್ತಿ ನಂತರ ಪ್ರತಿ ತಿಂಗಳು 50,000 ರೂಪಾಯಿ ಪಿಂಚಣಿಯನ್ನು ಅವರು ಪಡೆಯಬಹುದು ಸ್ನೇಹಿತರೆ. ಈ ಒಂದು ಪಿಂಚಣಿ ವ್ಯವಸ್ಥೆ ಮೂಲಕ ನಿವೃತ್ತಿಯ ನಂತರ ಆದಾಯದ ಬಗ್ಗೆ ಹೆಚ್ಚು ಚಿಂತೆ ಮಾಡುವ ಅಗತ್ಯ ಇರುವುದಿಲ್ಲ. ವೃತ್ತಿಯಲ್ಲಿರುವಾಗ ಹೇಗಿದ್ದರೂ ಹಾಗೆ ನೀವು ನಿಮ್ಮ ಒಂದು ವೃತ್ತಿಯ ನಂತರ ಕೂಡ ಬದುಕು ಕಟ್ಟಿಕೊಳ್ಳಬಹುದು ಸ್ನೇಹಿತರೆ. ಅಲ್ಲದೆ ಈ ಒಂದು ಪಿಂಚಣಿ ವ್ಯವಸ್ಥೆಯ ಮೂಲಕ ನೀವು ದೊಡ್ಡ ಮೊತ್ತದ ಹಣವನ್ನು ಸಹ ಪಡೆಯಬಹುದು ಸ್ನೇಹಿತರೆ. ಈ ಒಂದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಬಗ್ಗೆ ತಿಳಿಯುವುದಾದರೆ, ಪ್ರತಿಯೊಬ್ಬರೂ ನಿವೃತ್ತಿಯ ನಂತರ ಯೋಜನೆ ಮಾಡುತ್ತಾರೆ ಮತ್ತು ಸಾಮಾನ್ಯವಾಗಿ ಜನರಿಗೆ ನಿವೃತ್ತಿಯಾದ ಮೇಲೆ ನಿಯಮಿತ ಆದಾಯ ಅಗತ್ಯ ಬಹಳ ಇರುತ್ತೆ ಸ್ನೇಹಿತರೆ. ಹಾಗೆ ನಿಯಮಿತ ಆದಾಯಕ್ಕಾಗಿ ಈಗಾಗಲೇ ಜನರು ವಿವಿಧ ಯೋಜನೆಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಪಿಂಚಣಿ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ ಸ್ನೇಹಿತರೆ. ನೀವು ನಿಮ್ಮ ಒಂದು ವೃತ್ತಿಯ ನಂತರ ದೊಡ್ಡ ಮೊತ್ತದ ಪಿಂಚಣಿ ಪಡೆಯಲು ಬಯಸಿದರೆ ನಿಮಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ NPS ಒಂದು ಉತ್ತಮ ಆಯ್ಕೆಯಾಗಿದೆ ಸ್ನೇಹಿತರೆ. ಈ ಒಂದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಒಂದು ಸರ್ಕಾರಿ ಯೋಜನೆಯಾಗಿದ್ದು, ಇದು ಮಾರುಕಟ್ಟೆಗೆ ಲಿಂಕ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಅದರಲ್ಲಿ ಬರುವ ಆದಾಯ ಮಾರುಕಟ್ಟೆಯನ್ನು ಆಧರಿಸುತ್ತೆ. ಅಲ್ಲದೆ ನಿವೃತ್ತಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಈ ಯೋಜನೆ ಬಹಳ ಜನಪ್ರಿಯ ಕೂಡ ಹೌದು ಸ್ನೇಹಿತರೆ. ನಿಮಗೆ ಈ ಯೋಜನೆ ಪಿಂಚಣಿಯ ಲಾಭವನ್ನು ನೀಡುತ್ತೆ, ಜೊತೆಗೆ ದೊಡ್ಡ ಮೊತ್ತವನ್ನು ಸಹ ನೀಡುತ್ತೆ ಸ್ನೇಹಿತರೆ. ನೀವು 40 ವರ್ಷ ವಯಸ್ಸಿನವರಾಗಿದ್ದರೆ ಮತ್ತು ನೀವು NPSನಲ್ಲಿ ಹೂಡಿಕೆ ಮಾಡಲು ಈಗಾಗಲೇ ಆರಂಭಿಸಿದರೆ, ಹಾಗೆ ನೀವು ಪ್ರತಿ ತಿಂಗಳು 50,000 ಪಿಂಚಣಿಯನ್ನು ಪಡೆಯಬಹುದು. ಅಂದರೆ ಎಷ್ಟು ಹೂಡಿಕೆ ಮಾಡ್ಬೋದು ಅಂತ ನೋಡೋದಾದರೆ ಸ್ನೇಹಿತರೆ, ಹೂಡಿಕೆಗೆ ಯಾರು ಅರ್ಹರು ಅಂತ ನೋಡೋದಾದರೆ NPS ಒಂದು ಯೋಜನೆಯಾಗಿದ್ದು, ಇದರಲ್ಲಿ 18ರಿಂದ 70 ವರ್ಷದ ನಡುವಿನ ಒಂದು ನಾಗರಿಕರು ಕೂಡ ಈ ಒಂದು NPSಲ್ಲಿ ಹೂಡಿಕೆ ಮಾಡ್ಬೋದು. ನೀವು ಎಷ್ಟೇ ಹೂಡಿಕೆ ಮಾಡಿದರೂ ಕೂಡ ಆ ಹಣವನ್ನು 2 ಭಾಗಗಳಾಗಿ ವಿಂಗಡಿಸುತ್ತಾರೆ. ನೀವು ನಿಮ್ಮ ನಿವೃತ್ತಿಯ ನಂತರ ಮೊತ್ತದ 60% ಮೊತ್ತವನ್ನು ನೀವು ತೆಗೆದುಕೊಳ್ಬೋದು. ನಂತರ 40% ಅಂದರೆ ಉಳಿದ ಒಂದು 40% ವಾರ್ಷಿಕಕ್ಕೆ ಹೋಗುತ್ತೆ ಸ್ನೇಹಿತರೆ. ಈ ವಾರ್ಷಿಕದ ಮೊತ್ತದಿಂದ ನಿಮ್ಮ ಪಿಂಚಣಿಯನ್ನು ಸಿದ್ಧಪಡಿಸಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪಿಂಚಣಿ ಯೋಜನೆಯನ್ನು ನಿಮ್ಮ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಿಸುತ್ತೆ ಸ್ನೇಹಿತರೆ. ಒಂದು ತಿಂಗಳ 50,000 ಪಿಂಚಣಿಯನ್ನು ಹೇಗೆ ಪಡೆಯುವುದಾದರೆ, ನೀವೇನಾದರೂ ನಿಮ್ಮ ಒಂದು 40 ವಯಸ್ಸಿನಲ್ಲಿ 50,000 ರೂಪಾಯಿಗಳು ಮಾಸಿಕ ಪಿಂಚಣಿ ಪಡೆಯಲು ಇಚ್ಛಿಸಿದರೆ ನೀವು NPMನಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಹೂಡಿಕೆ ಮಾಡಬಹುದು ಸ್ನೇಹಿತರೆ. ಅಲ್ಲದೆ ನೀವು ಇದಕ್ಕಾಗಿ ಒಂದಿಷ್ಟು ಮೊತ್ತವನ್ನು ಕೂಡ ಹೂಡಿಕೆ ಮಾಡಬೇಕಾಗುತ್ತೆ. ಅಂದರೆ ನೀವು ನಿಮ್ಮ ಒಂದು 40 ವಯಸ್ಸಿನಲ್ಲಿ ತಿಂಗಳಿಗೆ 15,000 ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕು. ನಂತರ ನೀವು 65 ವರ್ಷಗಳವರೆಗೆ ಇದರಲ್ಲಿ ಹೂಡಿಕೆ ಮಾಡಬೇಕಾಗುತ್ತೆ. ಅಂದರೆ 25 ವರ್ಷಗಳವರೆಗೆ ಪ್ರತಿ ತಿಂಗಳು 15,000 ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮಗೆ ನೀವು ಒಂದು ಕೂಡಿಟ್ಟಂಥ ಅಮೌಂಟು 45 ಲಕ್ಷ ರೂಪಾಯಿ ಮಾಡಲಾಗುತ್ತೆ. ಆ ಮೊತ್ತದಲ್ಲಿ ನೀವು 10% ಹಣವನ್ನು ಪಡೆದರೆ ನೀವು ಬಡ್ಡಿಯಿಂದ 1,55,68,356 ರೂಪಾಯಿಗಳು ಪಡೀತೀರಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಅಮೌಂಟ್ನ ಡಿವೈಡ್ ಮಾಡಿ ನಿಮಗೆ ಪೆನ್ಷನ್ ಆಗಿ ಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.